ತಿಂಗಳಾಗಿದೆ. 4 ತಿಂಗಳಿಗೋಸ್ಕರ ಅವ್ರು ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಯಾರು ಹೋಗ್ತಾರೆ, ಇವಾಗ ಅವ್ರ ಅಮ್ಮ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರ ಅಮ್ಮ ಆ ಸ್ಪಾಟ್ ಅಲ್ಲಿ ಸತ್ತೋಗ್ತಾರೆ. ಐಸಿಯುಲ್ ಇದ್ದಾರೆ, ಅದಕ್ಕೇನೆ ಪ್ರಶ್ನೆ ಇಲ್ಲ. ಒಂದ್ ಮಗು ಸತ್ತೋಗಿದೆ, ಅವ್ರಿಗೆ ಸತ್ತೋಗಿತ್ತು. ಇವ್ನಿರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಬಹಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ, 4 ತಿಂಗಳಾಗಿದೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ, ಕೇಳ್ಬೋದಿತ್ತಲ್ವಾ, ಅವಳಿಗೆ ಅಷ್ಟೊಂದು ಅವಳ ಮದ್ವೆನೇ ಆಗ್ಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವಾ. ಪ್ರಾಣ ತೆಗೆಯವರೆಗೂ ಹೋಗಿದ್ದಾರೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇವಾಗ ಇಡೀ ಊರಲ್ಲಿ ಅವ್ನು ಮುತ್ತಿನ ಮಗ ಆಗಿದ್ದ, ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನ? ಮೇಡಮ್, ನಿಮ್ಗೆ ಮದ್ವೆ ಬಗ್ಗೆ ಗೊತ್ತಿತ್ತಾ? ವಿರೋಧ ಏನಾದ್ರು ವ್ಯಕ್ತಪಡಿಸಿದ್ರೆ ಅದೆಲ್ಲ ಏನು ಗೊತ್ತಿಲ್ಲ? ಮನೆ ರೆಡಿ ಮಾಡಿಸ್ತಾ ಇದ್ರು. ಹುಡುಗ ಏನಾದ್ರು ನಿಮ್ ಬಳಿ ಹೇಳಿದ್ನ? ಮದ್ವೆ ಬಗ್ಗೆ ಏನಾದ್ರು ಹೇಳಿದ್ನ ಮೇಡಮ್? ಅಲ್ಲ, ಇವ್ರಿಗೆ ಹೆಣ್ಮಕ್ಳು ಅವ್ರಪ್ಪ ಬದುಕಲ್ಲ ಸರ್, ನಿಜವಾಗ್ಲು. ಅವಳು ಒಬ್ಬಂಗ್ ಶಿಕ್ಷೆ ಕೊಟ್ಟು ಹೋಗ್ಬಿಟ್ರು. ಆದ್ರೆ ಅವ್ರಮ್ಮ ಅವ್ರಪ್ಪ ಯಾರು ನೋಡ್ತಾರೆ ಸರ್? ಅವ್ರ ಮನೆ ಯಾರು ನೋಡ್ತಾರೆ ಸರ್? ಅರ್ಥ ಮಾಡ್ಬೇಕಲ್ವಾ? ಅವಳೊಂದ್ ಹೆಣ್ಣಾಗ ಒಂದ್ ಸಂಸಾರ, ಒಂದು ಮನೆನ ತೆಗೆದ್ಬಿಟ್ಲು ಅವಳು. ಸುಡ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಹಾಕಿದಾಳಲ್ವ, ಅವ್ನಿಗೆ ಎಷ್ಟು ಉರಿ ಹಾಕಿರುತ್ತೆ, ಅವ್ನು ಎಷ್ಟು ಸಕ್ತ ಅನ್ಭವಿಸಿರ್ತಾನೆ, ಎಷ್ಟು ಸಕ್ತ ಅನ್ಭವಿಸಿರ್ತಾನೆ. ಏನಾಗ್ಬೇಕಮ್ಮ? ಈ ಅಮ್ಮ ಹೋಗ್ಬಿಟ್ಟು ಎಲ್ಲೋ ಏನೋ ಮಾಡ್ತೀವಿ, ಮನೆ ಕರ್ಕೊಂಡೋಗಿ ಓಡಾಕಿ ಆಡಂಗಲ್ಲ ಸಿಗ್ತಾಯಿಲ್ಲ. ಬೆಂಕಿ ಎಷ್ಟು ಹೊರಗೆ ಮಾಡ್ಯಾರಲ್ಲ ಈ ಕರ್ಮ. ಎಷ್ಟು ವರ್ಷ ಆಗಿತ್ತು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದ್ರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ ಪರಿಚಯ ಏನ್ ಓದ್ಕೊಂಡಿದ್ದವ್ರು? ನಮ್ಮ ಮಾತು ಏನು ಶಿಕ್ಷೆ ಕೊಟ್ಟಣ ಆ ಥರ ಸಿದ್ದರಾಮಯ್ಯ ಸರ್ಕಾರ ಕರೆಕ್ಟಾಗಿತ್ತು. ಸರ್ಕಾರ ಐತೆ ಅನ್ನಂಗಿದ್ರೆ ಆ ಥರ ಆಗ್ಬೇಕು. ಇಲ್ಲ ಸತ್ವಾಯ್ತು ನಮಗೆ ಫೋನ್ ಮಾಡಿ ನಾವು ಅರ್ಶಿನಾಗ ಗಾಡಿ ಮಾತ್ರ ಗಾಡಿ ತೆಗೆಲ್ಲ ನಾವು ಸ್ಟೇಷನ್ ಫೋನ್ ಮಾಡಿರೋ ಯಾರು ಮಾಡಿದ್ರು ಅಂತ ಹೇಳಿ ಏನ್ ಹೇಳಿದ್ರು? ಅವ್ರಿಗೆ ಮಾತಾಡಕ್ ಬಿಡಿ, ನೀವು ಮಾತಾಡಿ ಬಿಡಿ ಓಕೆ.